ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ತುಲಾ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 27ನೇ ತಾರೀಕು ಗುರುವಾರ ಹೇಗಿರಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಇದನ್ನು ಒಂದು ಸಾಮಾನ್ಯ ದಿನ ಅಂತ ಅಂದುಕೊಂಡು ಈ ವಿಡಿಯೋ ಶುರು ಮಾಡಿದ್ರೆ ನಾವು ಹೇಳಬೇಕಿರುವ ಮುಖ್ಯವಾದ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದೇ ಒಂದು ಘಟನೆಯ ಮೂಲಕ ಬರೋದಿಲ್ಲ. ಸಣ್ಣ ಸಣ್ಣ ಘಟನೆಗಳು ಒಂದರ ಹಿಂದೆ ಒಂದಾಗಿ ನಡೆಯುತ್ತಾ ನಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತವೆ. ನಿಮ್ಮ ಮುಂದಿನ ದಿನಗಳಲ್ಲೂ ಇಂತಹದ್ದೇ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಿಮ್ಮ ಜೀವನದಲ್ಲಿ ಯಾವ ಹಂತ ಶುರುವಾಗಬಹುದು, ಯಾವ ವಿಷಯಗಳಲ್ಲಿ ಬದಲಾವಣೆ ಆಗಬಹುದು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಇದಕ್ಕೂ ಮೊದಲು ಒಂದು ವಿಷಯ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬರುತ್ತಿರಬಹುದು. ನಾನು ಮಾಡುತ್ತಿರುವ ಕೆಲಸ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದೆಯಾ? ನಾನು ಯಾವ ದಾರಿಯಲ್ಲಿ ಮುಂದೆ ಹೋಗಬೇಕು ಅನ್ನೋ ಯೋಚನೆ ನಿಮ್ಮದಾಗಿರಬಹುದು. ಕೆಲವು ಕೆಲಸಗಳು ಶುರುವಾಗಿ ಮಧ್ಯದಲ್ಲೇ ನಿಂತಿರಬಹುದು. ಇನ್ನು ಕೆಲವು ಕೆಲಸಗಳು ಮುಗಿದಿರಬಹುದು. ಆದರೆ ಮುಗಿದ ಮೇಲೂ ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಸಿಕ್ಕಿರದೇ ಇರಬಹುದು. ಆದರೆ ನೀವು ಅನುಭವಿಸಿದ ಪ್ರತಿಯೊಂದು ಘಟನೆ ಕೂಡ ವ್ಯರ್ಥವಾಗಿಲ್ಲ. ಆ ಘಟನೆಗಳು ನಿಮಗೆ ಒಂದೊಂದು ಪಾಠ ಕಲಿಸಿವೆ. ಅದೇ ಪಾಠ ಈಗ ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ಸಹಾಯ ಮಾಡಲಿವೆ. ಆಗಸ್ಟ್ 27ರಿಂದ ನಿಮ್ಮ ಯೋಚನೆಗಳಲ್ಲಿ ಒಂದು ರೀತಿಯ ಸ್ಪಷ್ಟತೆ ಬರಲು ಶುರುವಾಗುತ್ತದೆ. ಇಷ್ಟು ದಿನ ಒಂದೇ ಒಂದು ಸಮಯದಲ್ಲಿ ತುಂಬ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದ ನೀವು ಇನ್ನು ಮುಂದೆ ಮೊದಲು ಇದನ್ನು ಮುಗಿಸಬೇಕು, ನಂತರ ಅದನ್ನು ನೋಡೋಣ ಅನ್ನೋ ರೀತಿಯಲ್ಲಿ ಒಂದೊಂದೇ ಕೆಲಸದ ಕಡೆ ಗಮನ ಕೊಡುತ್ತೀರಿ. ಇದು ಸಣ್ಣ ಬದಲಾವಣೆ ಅನಿಸಬಹುದು, ಆದರೆ ಇದೇ ಮುಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮ ಕೊಡಬಹುದು. ಹಿಂದೆ ಯಾರಾದರೂ ಹೇಳಿದ ಒಂದು ಸಣ್ಣ ಸಲಹೆಯನ್ನು ನೀವು ಅಷ್ಟಾಗಿ ಗಮನಿಸದೇ ಇರಬಹುದು, ಆದರೆ ಈಗ ಅದೇ ಸಲಹೆ ನಿಮಗೆ ತುಂಬ ಉಪಯೋಗವಾಗಬಹುದು. ಅದೇ ರೀತಿ ಇಷ್ಟು ದಿನ ನೀವು ದೊಡ್ಡ ವಿಷಯ ಅಂತ ಪರಿಗಣಿಸದೇ ಇದ್ದ ಒಂದು ಸಣ್ಣ ವಿಚಾರ ಮುಂದೆ ನಿಮಗೆ ತುಂಬ ಮುಖ್ಯವಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನಲ್ಲಿರುವ ಜನರು ಹೇಳುವ ಮಾತುಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಇನ್ನು ಒಂದು ಮುಖ್ಯವಾದ ವಿಷಯ ಏನೆಂದರೆ, ತುಂಬ ದಿನಗಳಿಂದ ಮುಂದೂಡುತ್ತಾ ಬಂದಿರುವ ಒಂದು ಕೆಲಸ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ಅದನ್ನು ಹಾಗೇ ಬಿಟ್ಟು ಬಿಡದೆ ಇದನ್ನು ಮೊದಲು ಮುಗಿಸಿ ಬಿಡಬೇಕು ಅನ್ನೋ ನಿರ್ಧಾರ ಮಾಡುತ್ತೀರಿ. ಆ ಕೆಲಸ ಮುಗಿದ ನಂತರ ಹೊಸ ಕೆಲಸಗಳಿಗೆ ಜಾಗ ಸಿಗುತ್ತದೆ. ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಶುರುವಾಗುವ ಭಾವನೆ ನಿಮಗೆ ಬರಬಹುದು. ಈ ಸಮಯದಲ್ಲಿ ಹೊರಗಿನ ಪರಿಸ್ಥಿತಿಗಳಿಗಿಂತ ನಿಮ್ಮೊಳಗಿನ ಬದಲಾವಣೆಯೇ ಮುಖ್ಯವಾಗಿರುತ್ತದೆ. ನಾನು ಯಾರಿಗಾಗಿ ಕೆಲಸ ಮಾಡಬೇಕು, ಯಾವ ಕೆಲಸಕ್ಕೆ ಹೆಚ್ಚು ಸಮಯ ಕೊಡಬೇಕು, ನನ್ನ ಗುರಿ ಏನು, ಯಾವ ಕೆಲಸ ಮೊದಲು ಮಾಡಬೇಕು ಅನ್ನೋ ವಿಚಾರಗಳಲ್ಲಿ ನಿಮಗೆ ನಿಧಾನವಾಗಿ ಸ್ಪಷ್ಟತೆ ಬರುತ್ತದೆ. ಈ ಸ್ಪಷ್ಟತೆ ನಿಮ್ಮಲ್ಲಿರುವ ಗೊಂದಲ ಮತ್ತು ಅನುಮಾನಗಳನ್ನು ಕಡಿಮೆ ಮಾಡುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮಾತಿಗೂ ಒಂದು ತೂಕ ಬರುತ್ತದೆ. ಮನೆಯಲ್ಲಿ ಮಾತನಾಡಲಿ, ಕೆಲಸದ ಜಾಗದಲ್ಲಿ ಮಾತನಾಡಲಿ ಅಥವಾ ಸ್ನೇಹಿತರ ಜೊತೆ ಮಾತನಾಡಲಿ, ನೀವು ಹೇಳುವ ಮಾತಿನಲ್ಲಿ ಒಂದು ದೃಢತೆ ಕಾಣಿಸುತ್ತದೆ. ಹಾಗಾಗಿ ಹೆಚ್ಚು ಮಾತನಾಡುವುದಕ್ಕಿಂತ ಕಡಿಮೆ ಮಾತಿನಲ್ಲಿ ಸ್ಪಷ್ಟವಾಗಿ ನಿಮ್ಮ ನಿರ್ಧಾರ ಹೇಳುವುದು ನಿಮಗೆ ಒಳ್ಳೆಯದು. ಅದೇ ಸಮಯದಲ್ಲಿ ಎದುರಿನವರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿ ನೀವು ಮಾತನಾಡುವುದಕ್ಕಿಂತ ಕೇಳುವುದನ್ನು ಕಲಿತರೆ ಈ ಸಮಯದಲ್ಲಿ ಅದು ನಿಮಗೆ ದೊಡ್ಡ ಬಲವಾಗುತ್ತದೆ. ಹಿಂದೆ ನಿಮಗೆ ಕಷ್ಟ ಕೊಟ್ಟು ಕೆಲವು ಘಟನೆಗಳು ಈಗ ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತವೆ. ಆಗ ಯಾಕೆ ಹೀಗಾಯಿತು ಅಂತ ಯೋಚಿಸಿ ಬೇಸರ ಪಡುವ ಬದಲು ಅದರಿಂದ ನಾನು ಏನು ಕಲಿತೆ ಅನ್ನೋದನ್ನು ಯೋಚಿಸುವ ಸಮಯ ಇದು. ನಿಮ್ಮ ಆತ್ಮವಿಶ್ವಾಸ ಕೂಡ ನಿಧಾನವಾಗಿ ಹೆಚ್ಚಾಗುತ್ತದೆ. ತುಂಬ ದಿನಗಳಿಂದ ಮನಸ್ಸಿನಲ್ಲಿರುವ ಒಂದು ಯೋಜನೆಯನ್ನು ಕಾಗದದ ಮೇಲೆ ಬರೆಯಬೇಕು ಅನ್ನೋ ಆಸೆ ಬರುತ್ತದೆ. ನಿಮ್ಮ ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಹಂತಗಳಾಗಿ ಮಾಡಿಕೊಂಡು ಮುಂದೆ ಹೋಗುವುದು ನಿಮಗೆ ತುಂಬ ಒಳ್ಳೆಯದು. ದೊಡ್ಡ ಕನಸು ಒಂದು ದಿನದಲ್ಲಿ ನನಸಾಗೋದಿಲ್ಲ, ಆದರೆ ಪ್ರತಿದಿನ ನೀವು ಇಡುವ ಸಣ್ಣ ಹೆಜ್ಜೆಗಳು ನಿಮ್ಮನ್ನು ಆ ಕನಸಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತವೆ. ಹಾಗಾಗಿ ಈ ಸಮಯದಲ್ಲಿ ಆತುರದ ನಿರ್ಧಾರಕ್ಕಿಂತ ಶಿಸ್ತು ಮುಖ್ಯ. ಬೆಳಿಗ್ಗೆ ಶುರು ಮಾಡಿದ ಕೆಲಸವನ್ನು ಸಾಧ್ಯವಾದಷ್ಟು ಅದೇ ದಿನ ಮುಗಿಸುವ ಅಭ್ಯಾಸ ಮಾಡಿಕೊಳ್ಳಿ.
ಒಂದು ಸಣ್ಣ ಕೆಲಸ ಮುಗಿಸಿದಾಗಲೂ ನಿಮ್ಮೊಳಗೆ ಒಂದು ರೀತಿಯ ಆತ್ಮವಿಶ್ವಾಸ ಬರುತ್ತದೆ. ಆ ಸಣ್ಣ ಸಣ್ಣ ಗೆಲುವುಗಳೇ ಮುಂದೆ ದೊಡ್ಡ ದೊಡ್ಡ ನಂಬಿಕೆಯಾಗುತ್ತವೆ. ಉದ್ಯೋಗ ಮತ್ತು ವೃತ್ತಿ. ಇನ್ನು ಉದ್ಯೋಗದ ವಿಷಯಕ್ಕೆ ಬಂದರೆ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ನಿಮಗೆ ಕೊಟ್ಟ ಕೆಲಸವನ್ನು ಸಮಯಕ್ಕೆ ಮುಗಿಸುವುದಷ್ಟೇ ಅಲ್ಲ, ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆಯೂ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಬೆಳೆಸಿಕೊಳ್ಳಬಹುದು. ಮಾತಿಗಿಂತ ಕೆಲಸ ಮುಖ್ಯ ಅನ್ನೋದನ್ನು ತೋರಿಸುವ ಸಮಯ ಇದು. ವ್ಯಾಪಾರ ಮಾಡುತ್ತಿರುವವರಿಗೆ ಕೂಡ ಈ ಸಮಯದಲ್ಲಿ ಒಂದು ಒಳ್ಳೆಯ ಪ್ಲಾನ್ ಮಾಡಿಕೊಳ್ಳುವ ಅವಕಾಶ ಸಿಗುತ್ತದೆ. ಹಿಂದೆ ಲಾಭ ಕೊಡದ ಕೆಲವು ನಿರ್ಧಾರಗಳನ್ನು ಮತ್ತೆ ಮತ್ತೆ ಪ್ರಯತ್ನಿಸುವ ಬದಲು ಎಲ್ಲಿ ಖರ್ಚು ಕಡಿಮೆ ಮಾಡಬಹುದು, ಆದಾಯವನ್ನು ಹೇಗೆ ಸರಿಯಾಗಿ ನಿರ್ವಹಿಸಬಹುದು ಅನ್ನೋದರ ಕಡೆ ಗಮನ ಕೊಡುತ್ತೀರಿ. ಆತುರದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಯೋಚಿಸಿ ಒಂದು ಹೆಜ್ಜೆ ಇಡುವುದು ಒಳ್ಳೆಯದು. ಅದೇ ರೀತಿ ಅನಗತ್ಯ ಖರ್ಚುಗಳ ಮೇಲೂ ನಿಮ್ಮ ಗಮನ ಹೋಗುತ್ತದೆ. ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ ಅನ್ನೋ ಯೋಚನೆ ಬರುತ್ತದೆ. ಮನೆಯ ಖರ್ಚಾಗಲಿ, ಉದ್ಯೋಗವಾಗಲಿ ಅಥವಾ ವ್ಯಾಪಾರವಾಗಲಿ, ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಇಟ್ಟುಕೊಳ್ಳುವ ಪ್ರಯತ್ನ ಶುರುವಾಗುತ್ತದೆ. ಇನ್ನು ಮುಂದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಹೊಸ ಪರಿಚಯ. ಈ ಸಮಯದಲ್ಲಿ ಹೊಸ ವ್ಯಕ್ತಿಯೊಬ್ಬರ ಪರಿಚಯವೂ ಆಗಬಹುದು. ಆ ಪರಿಚಯ ಕೇವಲ ಮಾತುಕತೆಗೆ ಸೀಮಿತವಾಗದೆ ಮುಂದೆ ಒಂದು ಹೊಸ ಯೋಚನೆ ಅಥವಾ ಅವಕಾಶಕ್ಕೆ ಕಾರಣವಾಗಬಹುದು. ನಿಮ್ಮ ಮಾತನ್ನು ಗಮನವಿಟ್ಟು ಕೇಳುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಅದೇ ರೀತಿ ನೀವು ಕೂಡ ಅವರ ಮಾತು ಮತ್ತು ಅನುಭವವನ್ನು ಗೌರವದಿಂದ ಸ್ವೀಕರಿಸುತ್ತೀರಿ. ಈ ರೀತಿಯ ಒಳ್ಳೆಯ ಸಂಬಂಧ ಮುಂದೆ ನಿಮಗೆ ಸಹಾಯ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಮುಖ್ಯವಾದದ್ದು ಒಂದೇ, ಓದಿಗೆ ಒಂದು ಸರಿಯಾದ ಪ್ಲಾನ್ ಮಾಡಿಕೊಳ್ಳುವುದು. ಯಾವ ಸಬ್ಜೆಕ್ಟ್ಗೆ ಎಷ್ಟು ಸಮಯ ಕೊಡಬೇಕು, ಯಾವ ಪಾಠವನ್ನು ಮೊದಲು ಮುಗಿಸಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಿ. ಹೀಗೆ ಒಂದು ಕ್ರಮದಲ್ಲಿ ಓದಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಉದ್ಯೋಗಕ್ಕಾಗಿ ತಯಾರಿ ಮಾಡುತ್ತಿರುವವರು ಈಗಾಗಲೇ ಕಲಿತಿರುವ ವಿಷಯಗಳನ್ನು ಮತ್ತೊಮ್ಮೆ ಸರಿಯಾಗಿ ರಿವೈಂಡ್ ಮಾಡುವುದು ಒಳ್ಳೆಯದು. ಒಳ್ಳೆಯದನ್ನೇ ಕಲಿಯುತ್ತಾ ಹೋಗುವುದಕ್ಕಿಂತ ಈಗಾಗಲೇ ಗೊತ್ತಿರುವ ವಿಷಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದು ಈ ಸಮಯದಲ್ಲಿ ನಿಮಗೆ ಹೆಚ್ಚು ಉಪಯೋಗವಾಗುತ್ತದೆ. ವ್ಯಾಪಾರದಲ್ಲಿ ಪಾಲುದಾರರಿದ್ದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿ. ಸ್ಪಷ್ಟವಾದ ಮಾತುಕತೆ ಇದ್ದರೆ ಕೆಲಸ ವೇಗವಾಗಿ ನಡೆಯುತ್ತದೆ. ತಪ್ಪು ಅರ್ಥಗಳಿಗೆ ಜಾಗ ಕಡಿಮೆಯಾಗುತ್ತದೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದ್ದರೆ ದೊಡ್ಡ ಕೆಲಸವನ್ನು ಸುಲಭವಾಗಿ ಮುಗಿಸಬಹುದು ಅನ್ನೋದು ನಿಮಗೆ ಈ ಸಮಯದಲ್ಲಿ ಅರ್ಥವಾಗುತ್ತದೆ. ಕುಟುಂಬ ಜೀವನ. ಇನ್ನು ಮನೆಯ ವಿಷಯಕ್ಕೆ ಬಂದರೆ, ಕುಟುಂಬದಲ್ಲಿ ನಿಧಾನವಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಮನೆಯ ಭವಿಷ್ಯದ ಬಗ್ಗೆ ಕುಟುಂಬದವರ ಜೊತೆ ಕುಳಿತು ಮಾತನಾಡುವ ಸಂದರ್ಭ ಬರಬಹುದು. ಮನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳನ್ನು ಎಲ್ಲರ ಅಭಿಪ್ರಾಯ ಕೇಳಿ ತೆಗೆದುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಹೆಚ್ಚಾಗಬಹುದು. ಎಲ್ಲರೂ ಸೇರಿ ಯೋಚಿಸಿ ಮುಂದೆ ಹೋಗಬೇಕು ಅನ್ನೋ ಭಾವನೆ ಹೆಚ್ಚಾಗುತ್ತದೆ. ಕುಟುಂಬದವರ ಜೊತೆ ಮಾತನಾಡುವಾಗ ತಕ್ಷಣ ಕೋಪದಿಂದ ಉತ್ತರ ಕೊಡುವುದನ್ನು ಬಿಟ್ಟು ಅವರು ಹೇಳುವುದನ್ನು ಮೊದಲು ಸಂಪೂರ್ಣವಾಗಿ ಕೇಳಿ, ಆಮೇಲೆ ಉತ್ತರ ಕೊಡಿ. ಒಂದು ಸಣ್ಣ ಬದಲಾವಣೆ ಮನೆಯಲ್ಲಿರುವ ಕೆಲವು ಸಣ್ಣ ಪುಟ್ಟ ತಪ್ಪು ಅರ್ಥಗಳನ್ನು ಕಡಿಮೆ ಮಾಡಬಹುದು. ದಾಂಪತ್ಯ ಜೀವನ ಸಂಗಾತಿಯ ಜೊತೆಗಿನ ಸಂಬಂಧದಲ್ಲಿ ಪರಸ್ಪರ ಗೌರವ ಮುಖ್ಯವಾಗುತ್ತದೆ. ಒಬ್ಬರು ಇನ್ನೊಬ್ಬರ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮನೆಯ ಕೆಲವು ವಿಚಾರಗಳ ಬಗ್ಗೆ ಇಬ್ಬರೂ ಕೂತು ಶಾಂತವಾಗಿ ಮಾತನಾಡಲು ಒಳ್ಳೆಯ ಸಮಯ ಸಿಗಬಹುದು. ಆ ಚರ್ಚೆಯಲ್ಲಿ ಆತುರ ಬೇಡ. ಶಾಂತವಾಗಿ ಮಾತನಾಡಿದರೆ ನಿಮ್ಮಿಬ್ಬರ ನಡುವಿನ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ತುಲಾ ರಾಶಿಯು ಜ್ಯೋತಿಷ್ಯದಲ್ಲಿ 7ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ತಕ್ಕಡಿಯನ್ನು ಹಿಡಿದ ಮನುಷ್ಯನ ಆಕಾರದಲ್ಲಿದೆ. ಚಿತ್ತ ನಕ್ಷತ್ರದ ಕೊನೆಯ 2 ಪಾದಗಳು, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ಪ್ರೀತಿ ಮತ್ತು ಸಾಮರಸ್ಯದ ಅಧಿಪತಿ ಶುಕ್ರ. ಇದು ವಾಯು ಅಂಶದ ಸಂಕೇತವಾಗಿದೆ. ನ್ಯಾಯಪ್ರಿಯತೆ, ಸಮತೋಲನ ಕಾಯ್ದುಕೊಳ್ಳುವುದು, ಕಲಾತ್ಮಕ ದೃಷ್ಟಿಕೋನ,
ಮತ್ತು ಸೌಹಾರ್ದಯುತ ಸ್ವಭಾವ ಈ ರಾಶಿಯ ವಿಶೇಷತೆಯಾಗಿದೆ. ವಿವಾಹವಾಗದ ಈ ರಾಶಿಯವರು ಕೂಡ ಈ ಸಮಯದಲ್ಲಿ ಮೊದಲು ತಮ್ಮ ವ್ಯಕ್ತಿತ್ವದ ಕಡೆ ಗಮನ ಕೊಡಿ. ಮಾತನಾಡುವ ರೀತಿ, ಸಮಯ ಪಾಲನೆ, ಜವಾಬ್ದಾರಿ ತೆಗೆದುಕೊಳ್ಳುವ ಗುಣ ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೆಯ ಹೆಸರು ತರುತ್ತವೆ. ಸ್ನೇಹಿತರ ವಿಚಾರ, ನಿಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರ ಜೊತೆ ಒಂದೇ ರೀತಿಯಾಗಿ ಸಮಯ ಕಳೆಯಬೇಕೆಂಬ ಅವಶ್ಯಕತೆ ಇಲ್ಲ ಅನ್ನೋದು ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಬಯಸುವವರು, ನಿಮ್ಮನ್ನು ಪ್ರೋತ್ಸಾಹಿಸುವವರು, ಒಳ್ಳೆಯ ಸಲಹೆ ಕೊಡುವವರ ಜೊತೆ ಹೆಚ್ಚು ಸಮಯ ಕಳೆಯಲು ನೀವು ನಿರ್ಧರಿಸಬಹುದು. ಇದು ನಿಮ್ಮ ಯೋಚನೆಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಮನಸ್ಸಿನ ನೆಮ್ಮದಿ, ಹಿಂದೆ ನಡೆದ ಕೆಲವು ಘಟನೆಗಳು ಆಗಾಗ ನಿಮ್ಮ ನೆನಪಿಗೆ ಬಂದು ಮನಸ್ಸಿಗೆ ಬೇಸರ ಕೊಡಬಹುದು. ಆದರೆ ಈಗ ಆ ಘಟನೆಗಳನ್ನು ಒತ್ತುಕೊಂಡೇ ಮುಂದೆ ಹೋಗುವುದಕ್ಕಿಂತ ಅವುಗಳಿಂದ ಕಲಿತ ಪಾಠವನ್ನು ಮಾತ್ರ ತೆಗೆದುಕೊಂಡು ಮುಂದೆ ಹೋಗಬೇಕು ಅನ್ನೋ ಮನಸ್ಥಿತಿ ಬರುತ್ತದೆ. ಇದು ನಿಮ್ಮ ಮನಸ್ಸಿಗೆ ಹೊಸ ನೆಮ್ಮದಿ ಕೊಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಫೋನ್ ಹಿಡಿಯುವ ಮೊದಲು ಕೆಲವು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಆ ದಿನ ಏನು ಮಾಡಬೇಕು, ಯಾವ ಕೆಲಸ ಮೊದಲು ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಒಮ್ಮೆ ಯೋಚಿಸಿ. ಈ ಸಣ್ಣ ಅಭ್ಯಾಸ ನಿಮ್ಮ ದಿನವನ್ನೇ ಬದಲಾಯಿಸಬಹುದು. ದಿನ ಮುಗಿಯುವ ವೇಳೆಗೆ ಇವತ್ತು ನಾನು ಏನು ಮಾಡಿದೆ, ಯಾವ ಕೆಲಸ ಮುಗಿಸಿದೆ ಅಂತ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಆ ಪ್ರಶ್ನೆಗೆ ಸಿಗುವ ಉತ್ತರವೇ ನಿಮ್ಮ ಬೆಳವಣಿಗೆಗೆ ಒಂದು ಅಳತೆ ಆಗುತ್ತದೆ. ಇನ್ನೊಂದು ಮುಖ್ಯ ವಿಷಯಕ್ಕೆ ಬರೋಣ. ಕೋಪದಲ್ಲಿ ಹೇಳುವ ಮಾತಿಗಿಂತ ಶಾಂತವಾಗಿ ಹೇಳುವ ಮಾತು ಹೆಚ್ಚು ಪರಿಣಾಮ ಬೀರುತ್ತದೆ. ಆದ್ದರಿಂದ ಮನೆ ಇರಲಿ, ಕೆಲಸ ಇರಲಿ, ಸ್ನೇಹಿತರ ಜೊತೆ ಇರಲಿ, ನಿಮ್ಮ ಮಾತಿನಲ್ಲಿ ಗೌರವ ಇರಲಿ. ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿ ತೋರಿಸುವುದು ಇದೆ. ಜೀವನದಲ್ಲಿ ಕೆಲಸ ಮಾತ್ರ ಮುಖ್ಯವಲ್ಲ, ಕುಟುಂಬಕ್ಕೂ ಸಮಯ ಕೊಡಬೇಕು. ಹಣ ಸಂಪಾದನೆ ಮಾತ್ರ ಮುಖ್ಯವಲ್ಲ, ಮನಸ್ಸಿನ ನೆಮ್ಮದಿಯೂ ಮುಖ್ಯ. ಈ ಎರಡನ್ನು ಸಮತೋಲನದಲ್ಲಿ ತೆಗೆದುಕೊಂಡು ಹೋಗುವ ಶಕ್ತಿ ನಿಮ್ಮಲ್ಲಿದೆ. ನಿಮಗೆ ಈಗಾಗಲೇ ಗೊತ್ತಿರುವ ಪ್ರತಿಭೆಯನ್ನು ಇನ್ನಷ್ಟು ಬೆಳೆಸಿಕೊಳ್ಳಿ. ಹೊಸ ಕೌಶಲ್ಯ ಕಲಿಯುವುದಕ್ಕೂ ಸ್ವಲ್ಪ ಸಮಯ ಕೊಡಿ. ಪ್ರತಿದಿನ ನಿಮ್ಮ ಬೆಳವಣಿಗೆಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ನೀವು ಇಂದು ಕಲಿಯುವ ಪ್ರತಿಯೊಂದು ಹೊಸ ವಿಷಯವೂ ಮುಂದೆ ನಿಮಗೆ ಬರುವ ಅವಕಾಶಗಳಿಗೆ ಒಂದು ಅಡಿಪಾಯವಾಗುತ್ತದೆ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತ ಒಳ್ಳೆಯ ಜನರನ್ನು ಮರೆಯಬೇಡಿ. ಅವರನ್ನು ಗೌರವಿಸಿ. ಕೃತಜ್ಞತೆಯಿಂದ ಇರುವ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವಾಗಲೂ ಒಂದು ರೀತಿಯ ನೆಮ್ಮದಿ ಇರುತ್ತದೆ. ಕೊನೆಯದೊಂದು ಮಾತು, ಮುಂದಿನ ದಿನಗಳಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ. ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ಸಮಯ ಇರುತ್ತದೆ. ಆ ಸಮಯ ಬಂದಾಗ ಸಿದ್ಧವಾಗಿರುವ ವ್ಯಕ್ತಿಯೇ ಮುಂದೆ ಹೋಗುತ್ತಾನೆ. ಹಾಗಾಗಿ ಆತುರದಲ್ಲಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ನಿಧಾನವಾಗಿ ಮುಂದೆ ಹೋಗಿ. ನಿಮ್ಮ ಜೀವನದಲ್ಲಿ ಈಗ ಮುಖ್ಯವಾಗಿರುವ 4 ವಿಷಯಗಳು: ಸ್ಪಷ್ಟವಾದ ಯೋಚನೆ, ಶಿಸ್ತು, ಜವಾಬ್ದಾರಿ ಮತ್ತು ಶಾಂತವಾದ ಮನಸ್ಸು. ಈ 4 ವಿಷಯಗಳನ್ನು ನೀವು ಜೀವನದಲ್ಲಿ ಪಾಲಿಸಿಕೊಂಡು ಹೋದರೆ ನಿಮ್ಮ ಮುಂದಿನ ಪ್ರಯಾಣ ಇನ್ನಷ್ಟು ಉತ್ತಮವಾಗಬಹುದು. ಪ್ರತಿದಿನ ಬೆಳಿಗ್ಗೆ ಹೊಸ ಉತ್ಸಾಹದಿಂದ ದಿನ ಶುರು ಮಾಡಿ. ಸಂಜೆ ಆ ದಿನ ನೀವು ಮಾಡಿದ ಕೆಲಸವನ್ನು ಒಮ್ಮೆ ಪರಿಶೀಲಿಸಿ. ನೀವು ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯು ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಕಮೆಂಟ್ ವಿಭಾಗದಲ್ಲಿ ಓಂ ಶ್ರೀ ಮಾತೆಯೇ ನಮಃ ಎಂದು ಬರೆಯುವುದನ್ನು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಜೈ ಶ್ರೀರಾಮ್.